ರವಿ ಅಂತ ಹೇಳಿ ಒಬ್ರು ಪೊಲೀಸರು, ಇನ್ನೊಬ್ರು ನಿಮ್ಮ ಹೆಸರು ರಾಜು ಅಂತ ಹೇಳಿ 3 ಜನ ಸ್ಟೂಡೆಂಟ್ಗಳು ಪಾಪ ನಿಂತ್ಕೊಂಡಿದ್ರೆ ಅವ್ರ ಹತ್ರ ಕತ್ಲಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ನಿಂತಿದ್ದಾರೆ. ಅವ್ರ ಹತ್ರ ಮಾಡಿಸ್ಕೊಂಡು ಇವರು ಇದು ಮಾಡ್ತಾ ಇದ್ದಾರೆ. ಕೊಡಿ ಅವ್ರಿಗೆ ಫೋನು. ಒಂದ್ ನಿಮಿಷ ಸರ್. ಒಂದ್ ಸೆಕೆಂಡ್ ಹಂಗೆ ಸರ್, ಇದು ಬ್ಲೂಟೂತ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಹಲೋ ಹಲೋ ಹಲೋ. ಕೇಳಿಸ್ತಾ ಇದೆ ಹಲೋ ಕೇಳಿಸ್ತಾ ಇದೆ, ಹೇಳಿ. ಮಾತಾಡಿ ಸರ್. ಹಲೋ, ಪೊಲೀಸರೇ ಮಾತಾಡ್ತಾರೆ. ಲೋಕ್ ಚುಕಾರೆ ಕೊಡ್ರಿ. ಮಾತಾಡ್ತೀನಿ. ನಮಸ್ತೆ. ಏನಕ್ಕೆ ನೀವು ಹಾಕಿಸ್ಕೊಂಡಿರೋದು? ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, KRS ಪಕ್ಷದ ರಾಜ್ಯ ಉಪಾಧ್ಯಕ್ಷ. ಏನಕ್ಕೆ ಹುಡುಗರ ಹತ್ರ ದುಡ್ಡು ಹಾಕಿಸ್ಕೊಂಡಿದ್ದೀರಾ? ಗುರುಗಳೇ ಏನೋ ತಪ್ಪಾಯ್ತು ಬಿಡ್ರಿ. ಆಯ್ತು. ಅಲ್ಲ ಇವ್ರೆ, ತಪ್ಪಾಯ್ತು ಅಂತ ಸ್ಟೂಡೆಂಟ್ ಎಲ್ಲಿಂದ ಬರ್ತಾ ಇದೆ? ಗುರುಗಳೇ ಇದೊಂದ್ಸಲ ಕ್ಷಮಿಸಿ ಬಿಡ್ರಿ, ಇನ್ನೊಂದು ರಿಪೀಟ್ ಆಗಲ್ಲ. ಗುರುಗಳೇ ಅಂತೀರ, ನಾಚಿಕೆ ಆಗಲ್ವೇನ್ರಿ ನಿಮಗೆ? ಸಂಬಳ ಬರಲ್ವೇನ್ರಿ? ಬಿಡ್ರಿ. ಹುಡುಗರು ಎಲ್ಲಿಂದ ತರ್ತಾರೆ ದುಡ್ಡು? ಹುಡುಗರು ಏನ್ ಮಾಡೋದು? ಕಳ್ತನ ಮಾಡ್ಬೇಕು ಅಷ್ಟೇ. ನಿಮ್ ನಾಳೆ ಅಪ್ಪ ಅಮ್ಮ ದುಡ್ಡು ಕೊಡೋದಿಲ್ಲ, ಇದ್ ಮಾಡೋದಿಲ್ಲ. ಅವ್ರ ಸರಿ ಸರ್, ಆಯ್ತು. ಇದೊಂದ್ಸಲ ಕ್ಷಮೆ ಇರ್ಲಿ ಸರ್. ದುಡ್ಡು ಕೊಡಿ ಅವ್ರಿಗೆ. ಕೊಟ್ಟಿದ್ದೀನಿ ಸರ್, ಕೊಟ್ಟಿದ್ದೀನಿ. ನಾಚಿಕೆ ಆಗಲ್ವ ನಿಮ್ಗೆ? ಸಂಬಳ ಬರಲ್ವಾ? ಮನೆ ಹೆಂಡತಿ ಮಕ್ಳಿಗೆ ಏನಂತ ತಗೊಂಡೋಗ್ತಾ ಇದೆ? ದುಡ್ಡು ತಗೊಂಡೋಗಿ ಯಾವ ತರ ಹೇಳಿ ಎದುರಿಸ್ಕೊಂಡು ಇದ್ ಮಾಡಿದ್ರೆ ತಗೋದು ಅಂತ ಹಾಕ್ತೀರಾ? ಸರಿ ಸರ್, ಸರಿ ಸರ್. ಏನ್ ನಿಮ್ ಹೆಸರು? ರವಿ ಅಂತಂದು ಸರ್. ರವಿ, ಯಾವೂರು ಸರ್? ಬಿಜಾಪುರ ಸರ್. ಬಿಜಾಪುರ್ನ ಅಲ್ಲಿಂದ ಇಲ್ಲಿಗೆ ಬಂದು ಲಂಚ ವಸೂಲಿ ಮಾಡಕ್ ಬಂದ್ರ? ಇಲ್ಲ ಬಿಡಿ ಸರ್. ಏನಿಲ್ಲ ಅಂತಾರೆ. ಯಾವ ಇದು ನಿಮ್ಮ ಸ್ಟೇಷನ್? ಚೆನ್ನಮ್ಮನಕೆರೆನಾ? ಹೌದು ಸರ್. ಅಲ್ಲ, ನಿಮ್ಗೇನು ನೈಟ್ ಡ್ಯೂಟಿ ಹಾಕ್ಬಿಟ್ರೆ ನೀವೆಲ್ಲ ಯಾರು ಇದ್ಕೊಂಡು ಸ್ಟೂಡೆಂಟ್ಗಳ ಹತ್ರ ವಸೂಲಿ ಮಾಡ್ತೀರಾ ಅಂದ್ರೆ ನೀವ್ ಎಂತ ಅಯೋಗ್ಯರಿರ್ರಿ? ಎಷ್ಟು ಇದ್ ಮಾಡ್ತಾರೆ? ಸ್ಟೂಡೆಂಟ್ಗಳು ಎಲ್ಲಿಂದ ಬರುತ್ತೆ ದುಡ್ಡು? ಇರ್ಲಿ ಸರ್, ಇದೊಂದ್ಸಲ ಕ್ಷಮೆ ಇರ್ಲಿ ಸರ್. ಇದೊಂದ್ ತರ ಕ್ಷಮೆ. ಈಗ ಇದಾಗ ಸಿಗಾಕೊಂಡಿದ್ದಾರೆ, ನೀವು ಇದು ಹಾಕಿದ್ದಾರೆ. ನಮ್ಮ KRS ಕಾರ್ಯಕರ್ತರು ಇವತ್ತು ನೋಡಿ ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ನೀವು ಇವತ್ತು ದುಡ್ಡು ವಾಪಸ್ ಕೊಟ್ಟು ತಪ್ಪಾದ ಕ್ಷಮೆ ಕೇಳ್ತಾ ಇದ್ದೀರಾ. ನೀವು ಗೊತ್ತಾಗಿಲ್ಲ ಅಂದ್ರೆ ಎಷ್ಟು ಇದ್ ಮಾಡ್ಬೋದು? ನಾಳೆ ಎಷ್ಟು ಇದ್ ಮಾಡಿರ್ಬೋದು? ಹೋಗ್ಲಿ, ಅವ್ರು ಏನಾರು ಕೆಟ್ಟ ಕೆಲಸ ಮಾಡಿದಾರ, ಕ್ರಿಮಿನಲ್ ಕೆಲಸ ಮಾಡಿದಾರ? ಹುಡುಗರು ಏನಾರು ಮಾಡಿದಾರ ಹೇಳಿ? ಸಿಗರೇಟ್ ಹೊಡಿತಾ ಇದ್ರಿ ಸರ್. ಸಿಗರೇಟ್ ಹೊಡಿತಾ ಇದ್ರೆ ಅದು ಸಿಗರೇಟ್ ಏನ್ ಹಾಕ್ಬೇಕು? ನೀವು ದುಡ್ಡಿಸ್ಕೊಂಡು ಇದಾಗ್ಬೇಕಾ? ಇಲ್ಲ ಬಿಡಿ ಸರ್, ಆಯ್ತು. ರಸೀದಿ ಕೊಟ್ರ ಹೋಗ್ಲಿ? ರಸೀದಿ ಕೊಟ್ರ ಇವ್ರೆ? ಗುರುಗಳೇ ಇದೊಂದ್ಸಲ ಕ್ಷಮೆ ಇರ್ಲಿ ಗುರುಗಳೇ. ಏನ್ ಗುರುಗಳು ಅಂತ ಹೇಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆಲ್ಲ? ಕ್ರಿಮಿನಲ್ ಕೆಲಸ ಮಾಡ್ಬೇಡ್ರಿ. ನಿಮ್ಮ ಹೆಸರು ರಿಪೀಟ್ ಮಾಡಲ್ಲ ಗುರುಗಳೇ, ಬಿಡಿ. ಅಲ್ಲ, ಈಗ ನೀವು ನಿಮ್ಮ ಹೆಸರು ಹೇಳಿದ್ರು? ರವಿ ಅಂತ. ರವಿ ಅವರೇ, ಈಗ ಕಾಕಿ ಬಟ್ಟೆ ಹಾಕೊಂಡು ನೀವು ಮಾಡ್ಬೇಕಾಗಿರೋ ಕೆಲಸ, ಕ್ರಿಮಿನಲ್ ಜೈಲಿಗೆ ಕಳಿಸ್ಬೇಕು, ಕಾನೂನು ಇದು ಕಟ್ಕಂಡೆ ನಿಲ್ಸಿ ಇದ್ ಮಾಡ್ಬೇಕು. ನೀವೇ ಕ್ರಿಮಿನಲ್ ಕೆಲಸ ಮಾಡೋದ್ರೆ ನೀವು ಯಾರನ್ನ ಇದ್ ಮಾಡ್ತೀರಾ? ನೀವು ಇದೊಂದ್ಸಲ ಕಾಕಿ ಬಟ್ಟೆ ಹಾಕೊಂಡು ಏನ್ ನೀವು ದುಡ್ಡು ವಸೂಲಿ ಮಾಡಕ್ ದಂಡೆಗೆ ಇರೋ ಲೈಸೆನ್ಸ್ ಕಾಕಿ ಬಟ್ಟೆ ಅನ್ನೋದು ನಿಮಗೆ? ಇಲ್ಲ ಬಿಡಿ ಸರ್, ಇಲ್ಲ ಆತರ ಇನ್ನೊಮ್ಮೆ ರಿಪೀಟ್ ಮಾಡಲ್ಲ ಸರ್. ಏನ್ ಅಲ್ಲ, ಈಗ ದುಡ್ಡು ಇಸ್ಕೊಂಡ್ರಿ ಒಬ್ಬರವ್ರ ಸ್ಟೂಡೆಂಟ್ಗಳ ಹತ್ರ 200 ರೂಪಾಯಿ ವಸೂಲಿ ಮಾಡ್ತಾ ಇದೀರಲ್ಲ. ಮನೆ ಹೆಂಡತಿ ಮಕ್ಳಿಗೆ ಏನಾರು ತೊಗೊಂಡೋಗ್ತಿರಲ್ಲ, ಏನೋ ಅಂತ ಹೇಳ್ಕೊಡ್ತೀರಾ ಅದನ್ನ? ನಾನು ಅವ್ರು ಯಾರಿಗೂ ಎದುರಿಸ್ಬಿಟ್ಟು ಇದಾಕೊಂಡು ಬಂದೆ, ತಗೋ ತಿನ್ನು, ಬಿಸ್ಕಟ್ ತಗೋದು ಇದ್ ತಗೋ ಅಂತ ಹೇಳಿ ಕೊಡ್ತೀರಾ ನೀವು ಅದನ್ನೆಲ್ಲ? ಇಲ್ಲ ಸರ್, ಇಲ್ಲ ಸರ್. ಎಷ್ಟು ವಯಸ್ಸು ನಿಮಗೆ? ಸರ್ 30. ಅಂದ್ರೆ ಎಷ್ಟು ವರ್ಷ ಕೆಲಸ ಸೇರಿಸಿ? ಎಷ್ಟು ವರ್ಷ ಆಯ್ತು ಕೆಲ್ಸಕ್ಕೆ ಸೇರಿ? 8 ವರ್ಷ ಆಯ್ತು ಸರ್. 8 ವರ್ಷದಿಂದ ನೀವು ಇನ್ನು ಈ ಕೆಲಸನ ಹೆಂಗೆ ಧೈರ್ಯದಲ್ಲಿ ಮಾಡ್ತಾ ಇದೀರಲ್ಲ ನೀವು? KRS ಪಕ್ಷದವ್ರು ಇಲ್ಲ ಅಂತ ಅಂದ್ಬಿಟ್ರೆ ನಿಮಗೇನು ಸುಲಿಗೆ ಮಾಡ್ಕೊಂಡು ಹೋಗ್ಬಿಡ್ತೀರಾ ಊರು ಎಲ್ಲಾರನ್ನು ಎದುರಿಸ್ಕೊಂಡು? ಇಲ್ಲ ಸರ್, ಇಲ್ಲ ಸರ್. ಅಲ್ಲ, ಸಿಗರೇಟ್ ಸೇರ್ತೀರಿ ಅಂದ್ರೆ ಸಿಗರೇಟು ಸಾರ್ವಜನಿಕವಾಗಿ ಇದ್ ಮಾಡೋದಕ್ಕೆ ತಪ್ಪಿದೆ, ಒಪ್ಕೊಳ್ತೀನಿ. ಆದ್ರೆ ಅದಕ್ಕೆ ತಗೊಳ್ಳೋದಕ್ಕೆ ಕ್ರಮ ಇದೆ. ನೀವು ಅದನ್ನ ಅದಕ್ಕೆಷ್ಟು ನಿಮ್ಗೆ ಇದಾಗಿದೆ ನಿಗದಿಪಡಿಸಿದೆ ಅಷ್ಟು ಹಾಕ್ಬಿಟ್ಟು ಫೈನ್ ಹಾಕಿ ಕಲೆಕ್ಟ್ ಮಾಡ್ಬೇಕು. ಅದು ಏನು ಸಿಗರೇಟ್ ಸೇದೋದ್ರ ಬಗ್ಗೆ ಅಲ್ಲ, ಸಿಗರೇಟ್ ಮಾರ್ತಾರಲ್ಲ ಅಂಗಡಿಯವ್ರ ಹತ್ರ ಇದ್ ಮಾಡ್ಬೇಕು. ನೀವು ಲೂಸ್ ಸಿಗರೇಟ್ ಮಾರಂಗಿಲ್ಲ. ನೀವು ಅವ್ರಿಗೆ ಮಾರಕ್ ಬಿಟ್ಬಿಡ್ತೀರಾ, ಅದು ಸೇದೋರಿಗೆ ಇಟ್ಕೊಳ್ತೀರಾ. ಸರಿ ಸರ್, ಸರ್ ಇದೊಂದ್ಸಲ ಇರ್ಲಿ. ಏನೋ ನಾವು ಏನೋ ಅಲ್ಲ ರೀ, ಈಗ ಸಿಗರೇಟ್ ಸಾರ್ವಜನಿಕ ಸೇರ್ಬಾರ್ದು ಅಂತ ಯಾಕೆ ಹಾಕಿರ್ತಾರೆ? ಒಂದು, ಅದು ಪರಿಸರ ಹಾಳಾಗಬಾರ್ದು. ಅದು ಸೇರಿದಾಗ ಅದು ಹೊಗೆ ಎಲ್ಲ ಕುಡಿದ್ರೆ ಅವ್ನ ಆರೋಗ್ಯನ ಹಾಳಾಗುತ್ತೆ, ಜೊತೆಲಿ ಸುತ್ತಮುತ್ತ ಇರೋದು ಹಾಳಾಗುತ್ತೆ ಅಂತ ಇರೋದು. ನೀವು ಅದನ್ನು ನೀನ್ ಸಿದ್ರೆ ಸೇತ್ಕೋ, ನೀನ್ ಏನಾರು ಪರಿಸರ ಹಾಳಾಗ್ಲಿ, ನಿನ್ನ ಆರೋಗ್ಯ ಹಾಳಾಗ್ಲಿ, ಅಕ್ಕಪಕ್ಕದಲ್ಲಿದ್ದರು ಹೊಗೆ ಕುಡ್ದ ಹಾಳಾಗ್ಲಿ, ನನಗೆ ಮಾತ್ರ ದುಡ್ಡು ಕೊಡು ಅಂತ ಕೇಳ್ತಾ ಇದೀರಾ. ಸರಿನಾ? ಇದು ಇಲ್ಲ ಬಿಡಿ ಸರ್, ನಿಮ್ಗೆ ದುಡ್ಡು ಕೊಟ್ಬಿಟ್ರೆ